ಕಾರ್ತಿಕ್ ಹೇಳಿ ವಿ ಪಿ ಸರ್, ಏನೋ ವಿಚಾರಿಸ್ತೀನಿ ಅಂತ ಹೋದ್ರಲ್ಲ, ಯಾಕೆ ಉತ್ತರ ಇಲ್ಲ ಅಲ್ವಾ? ತಪ್ಪು ಮಾಡಿ ಸಿಕ್ಕಾಕೊಂಡ್ಮೇಲೆ ಮಾತು ಮರ್ತೋಗುತ್ತಲ್ವಾ? ನಮ್ಮಪ್ಪ ಚಿಕ್ಕಪ್ಪ ನಿಮ್ಮನ್ನ ಎಷ್ಟು ನಂಬಿದ್ರು ವಿ ಪಿ ಸರ್, ಆ ನಂಬಿಕೆನ ನೀವು ದುರುಪಯೋಗ ಪಡಿಸ್ಕೊಂಡ್ರಾ? ಕಾರ್ತಿಕ್ ಏನು ಮಾತಾಡ್ತಾ ಇದ್ದೀರಾ ನೀವು? ನಾನು ಆ ರೀತಿ ತಪ್ಪು ಮಾಡೋನಲ್ಲ. ಇನ್ಫ್ಯಾಕ್ಟ್ ಇದೆಲ್ಲ ನನ್ನ ಗಮನಕ್ಕೆ ಬರ್ತಾ ಇರೋದು ಇವಾಗ, ಅದು ನೀವು ಹೇಳಿದ್ಮೇಲೆ. ಏನು ನಿಮ್ ಗಮನಕ್ಕೆ ಬರ್ತಿರೋದೇ ಈಗ್ಲಾ? ಹಾಗಿದ್ರೆ ಇಷ್ಟ ದಿನ ಎಲ್ಲ ಕಣ್ಮುಚ್ಕೊಂಡೆ ಮುಂದುವರ್ಸಿದ್ರಾ? ಬಡವ್ರ ಮನೆ ಕಿತ್ಕೊಳ್ಳೋವರೆಗೂ ಬಂದ್ರು ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಕೀ ಪೊಸಿಷನ್ ಕೊಟ್ಟಿರೋದು? ನೀವು ಇಷ್ಟು ಇರ್ರೆಸ್ಪಾನ್ಸಿಬಲ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಜ ಹೇಳಿ, ಇದು ನಿಮ್ ಗಮನಕ್ಕೆ ಬಂದಿರ್ಲಿಲ್ವೋ ಅಥವಾ ಇದ್ರ ಹಿಂದೆ ನಿಮ್ ಕೈವಾಡನೇ ಇದೆಯೋ? ಕಾರ್ತಿಕ್ ಪ್ಲೀಸ್, ನಿಮಗೇನಾದರೂ ನನ್ನ ಮೇಲೆ ಅನುಮಾನ ಇದ್ರೆ ಇವಾಗಲೇ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಿ. ಆದರೆ ಒಂದು ವಿಷಯ ತಿಳಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ಈ ಪ್ರಾಜೆಕ್ಟ್ ಫೈಲು ನನ್ನ ಟೇಬಲ್ಗೆ ಬರೋವಾಗಲೇ ನಿಮ್ಮದು ಮತ್ತು ಲಕ್ಷ್ಮಣ್ ಸಾರ್ದು ಸಿಗ್ನೇಚರ್ ಆಗಿತ್ತು. ಏನ್ ಹೇಳ್ತಾ ಇದ್ದೀರಾ? ನಿಮ್ ಟೇಬಲ್ ಬರಕ್ಕಿಂತ ಮುಂಚೆನೆ ನಂದು ಚಿಕ್ಕಪ್ಪನ ಸೈನು ಆಗಿತ್ತಾ? ಅದ್ ಹೇಗ್ ಸಾಧ್ಯ? ನಾನು ಈ ಫೈಲ್ ನೋಡ್ತಾ ಇರೋದೇ ಇವಾಗ. ಅದೇ ಕಾರ್ತಿಕ್, ನನಗೂ ಗೊತ್ತಾಗ್ತಾ ಇಲ್ಲ. ಆದರೆ ಕಾರ್ತಿಕ್, ಈ ಫೈಲಲ್ಲಿ ಆ ಥರ ಸಿಗ್ನೇಚರ್ ಇರೋದ್ರಿಂದಲೇ ನಾನು ಈ ಪ್ರಾಜೆಕ್ಟ್ನ ಮುಂದುವರಿಸಿದ್ದು. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನಿಮ್ಮ ಹತ್ರ ಒಂದು ಮೀಟಿಂಗ್ ಅರೇಂಜ್ ಮಾಡಬೇಕು ಅಂತ ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೆ. ಮತ್ತೆ ಆ ವಿಷಯ ನನ್ಗೆ ಗೊತ್ತಾಗ್ಲಿಲ್ಲ. ಕಾರ್ತಿಕ್, ಈ ಆಫೀಸು ನಮಗೆ ದೇವಸ್ಥಾನ ಇದ್ದಂಗೆ. ಈ ಆಫೀಸಲ್ಲಿರೋ ವರ್ಕರ್ಸ್ನೆಲ್ಲ ನಿಮ್ಮ ತಂದೆಯವರು ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ಕೋತಾ ಇದ್ದಾರೆ. ಆ ಸಲಿಗೆಯಲ್ಲಿ ನಿಮ್ಗೊಂದು ಮಾತು ಹೇಳ್ಬೋದಾ? ಹೇಳಿ. ಫೈಲ್ಸ್ ಎಲ್ಲ ನಿಮ್ಮ ಮನೆಗೆ ರೀಚ್ ಆದಮೇಲೆ ನಾವ್ಯಾರೂ ಅದರಲ್ಲಿ ತಲೆ ಹಾಕಲ್ಲ. ಹಾಗಾಗಿ ಏನೇ ನಡೆದಿದ್ರೋ ಅದು ನಿಮ್ಮ ಮನೇಲೇ ನಡೆದಿರೋದು. ನಮ್ಮನೇಲಿ ಇಂಥ ಕೆಲಸ ಯಾರು ಮಾಡ್ತಾರೆ ವಿ ಪಿ ಸರ್? ಕಾರ್ತಿಕ್, ನಾನು ಮೀಟಿಂಗ್ ಅರೇಂಜ್ ಮಾಡೋದಕ್ಕೆ ಕೇಳಿದಾಗ ಎಲ್ಲ ಕಡೆ ಕ್ರಾಸ್ ಚೆಕ್ ಮಾಡಿ ನೋಡಿದಾಗ ನನಗೆ ಬಂದಿರೋ ಇನ್ಫಾರ್ಮೇಶನ್ ಇದು. ಸತ್ಯನ್ ಫ್ರೆಂಡು ಅಂತೀರಾ? ಮನೆ ಕಡೆ ನೀವು ಒಂದ್ಸರಿನೂ ಬಂದಿಲ್ವಲ್ಲ? ಹೌದು ಆಂಟಿ, ಇದೇ ಮೊದಲನೇ ಸಲ ಬಂದಿರೋದು. ಆದರೆ ಗ್ಯಾರೇಜ್ ಹತ್ರ ತುಂಬ ಸರಿ ಬಂದಿದ್ದೀನಿ. ಈ ಏರಿಯಾ ಕೂಡ ಬರ್ತಿರ್ತೀನಿ. ಅದು ಸರಿ, ಸತ್ಯ ಮನೇಲಿಲ್ಲ, ನೀವ್ಯಾಕೆ ಇಲ್ಲಿಗೆ ಬಂದಿದ್ದು? ನೀವು ಹೊರಡಿ. ದಿವ್ಯಾ, ಯಾಕೆ ಹಾಗೆ ಹೇಳ್ತಿದ್ಯಾ? ಸತ್ಯ ಮನೇಲಿಲ್ಲ ಅಂದ್ರೆ ಏನು? ನಾವೆಲ್ಲ ಇದ್ದೀವಲ್ಲ. ಮತ್ತಿನ್ನೇನಮ್ಮ, ಇವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ. ಸತ್ಯನ್ ಫ್ರೆಂಡ್ ಅಂತ ಹೇಳಿದ ತಕ್ಷಣ ಮನೆಯೊಳಗೆ ಕರ್ಕೊಂಬಂದು ಕೂರ್ಸಿದ್ಯಾ? ಸತ್ಯನ್ ಫ್ರೆಂಡು ಅಂತ ಸುಳ್ಳು ಹೇಳ್ಕೊಂಡು ಯಾಕೆ ಮನೆಗೆ ಬರ್ತಾರೆ ಅವರು? ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನು ಬೇಜಾರು ಮಾಡ್ಕೋಬೇಡಪ್ಪ. ಪರವಾಗಿಲ್ಲ ಆಂಟಿ, ನನಗೇನು ಬೇಜಾರಿಲ್ಲ. ಆಹಾ, ಹುಡುಗ ತುಂಬ ಮೃದು ಸ್ವಭಾವದವನು ಅಂತ ಅನ್ಸುತ್ತೆ. ಯಾಕಪ್ಪ ಒಂಥರ ಇದೆಯಾ? ಇವಳು ಹಾಗೆ ಮಾತಾಡಿದ್ಲು ಅಂತ ಬೇಜಾರಾಯ್ತಾ? ಅಯ್ಯೋ, ಬೇಜಾರೇನಿಲ್ಲ ಆಂಟಿ. ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ, ಮೇನ್ ರೋಡಲ್ಲಿ ಗಾಡಿ ನಿಂತೋಯ್ತು, ಅಲ್ಲಿಂದ ನಡ್ಕೊಂಬರೋ ಅಷ್ಟರಲ್ಲಿ ಸುಸ್ತಾಯಿತು. ಆಂಟಿ, ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ಅಯ್ಯೋ, ಏನಪ್ಪ ನೀನು ಬೆಳಗ್ಗೆ ತಿಂಡಿನೂ ತಿಂದಿಲ್ಲ ಅಂತ ಹೇಳ್ತಿದ್ಯಾ, ಸುಸ್ತು ಬೇರೆ ಅಂತ ಹೇಳ್ತಿದ್ಯಾ. ಹಸ್ವಾದಾಗ ನೀರು ಕುಡಿದ್ರೆ ಹೊಟ್ಟೆ ತುಂಬುತ್ತಾ? ಊಟನೇ ಮಾಡುವಂತೆ ಬಾ. ಅಮ್ಮ, ಪರವಾಗಿಲ್ಲ ಆಂಟಿ, ನೀರು ಕೊಡಿ ಸಾಕು, ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ನಿನಗೆ ಊಟ ಕೊಟ್ರೆ ನಮಗೇನಪ್ಪ ತೊಂದರೆ? ಸತ್ಯನ್ ಫ್ರೆಂಡು ಅಂತ ಹೇಳ್ತಿದ್ಯಾ, ಅದರಲ್ಲೂ ಮೊದಲನೇ ಸಾರಿ ಮನೆಗೆ ಬರ್ತಿದ್ಯಾ ಅಂದಮೇಲೆ ನೀನು ನಮ್ಮ ಅತಿಥಿ ತಾನೇ. ಬರೀ ನೀರು ಕೊಟ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಹೌದು ಆಂಟಿ, ಹಸ್ದವ್ರೊಬ್ರಿಗೆ ಊಟ ಕೊಟ್ರೆ
100 ದೇವ್ರಿಗೆ ಅಭಿಷೇಕ ಮಾಡಿದಾಗೆ ಅಂತ ನಮ್ಮ ತಂದೆ ಯಾವಾಗಲೂ ಹೇಳ್ತಿರ್ತಾರೆ. ಅಯ್ಯೋ ಏನಪ್ಪ ನೀನು, ನಮ್ಮತ್ತೆ ಯಾವಾಗ್ಲೂ ಈ ಮಾತನ್ನ ಹೇಳ್ತಿರ್ತಾರೆ. ನಿನ್ ಪಾಪ ಕೈ ತೊಳ್ಕೊ. ನೀವಿಷ್ಟೊಂದು ಒತ್ತಾಯ ಮಾಡೋವಾಗ ಬರಲ್ಲ ಅನ್ನಕ್ಕೆ ಮನಸ್ಸೇ ಆಗ್ತಿಲ್ಲ. ಸರಿ ಬನ್ನಿ. ಬಾ ದಿವ್ಯಾ, ಊಟಕ್ಕೆ ರೆಡಿ ಮಾಡ್ಬಿಡೆ. ಬಾಪ್ಪ. ಯಾಕೋ ಟೈಮೇ ಸರಿ ಇಲ್ಲ ಕಣ. ನಾವೇನು ಅನ್ಕೊಂಡ್ರೆ ಅದಾಗ್ತಾನೆ ಇಲ್ಲ. ಏಯ್ ಸತ್ಯ ಬಚ್ಚಾಳೆ, ಎಲ್ಲೋಗಿದೆ ಎಷ್ಟೊತ್ತು? ಏನಕ್ಕೆ ಕೈಯಲ್ಲಿ ಸ್ವೀಟ್ ಏನಾದ್ರು ತಂದಿದ್ಯಾ? ಕೊಡಿ ನೋಡೋಣ. ಇದು ಸರಿ ಇಲ್ಲ ಸತ್ಯ. ಯಾವುದು? ಸೀರೆ ಕಲರಾ? ಅದಲ್ಲ, ಯಾರೋ ಏನೋ ಹೇಳ್ತಾರೆ ಅಂತ ನೀನ್ ಬದಲಾಗೋದು ಸರಿ ಇಲ್ಲ ಸತ್ಯ. ಹೌದು ಸತ್ಯ, ನೀನಾಗಿದ್ರೇನೆ ಸರಿ. ಈ ಸೀರೆ ಎಲ್ಲ ನಿಂಗೆ ಸೂಟ್ ಆಗಲ್ಲ ಸತ್ಯ. ಯಾಕೋ ಸುತ್ತಾಗಲ್ಲ? ಯಾರೋ ಇಷ್ಟಪಟ್ಟು ಸತ್ತಿನ ಸೀರೆ ನೋಡ್ಬೇಕು ಅಂತ ಕೇಳ್ಕೊಂಡಿರ್ತಾರೆ. ನಿನ್ ತಲೆ ಕೋತಿಗಳ. ಈ ಸೀರೆ ನನಗಲ್ಲ, ಅಮ್ಮಂಗೆ. ಅಮ್ಮಂಗೆ. ಅಮ್ಮಂಗ? ಹೌದು. ನೀನು ಮನೆಗೆ ಹೋಗ್ತಾ ಇದ್ಯಾ? ಯಾ ಸತ್ಯ ಇಸ್ ಬ್ಯಾಕ್. ಆಹಾ, ನೀನ್ ಮನೆಗೆ ಹೋಗೋದು, ಈ ತರ ಇಂಗ್ಲಿಷಲ್ಲಿ ಮಾತಾಡೋದು, ಎರಡು ಎಡವಟ್ಟೆ. ಸತ್ಯ, ನೀ ಹರಿಯಾಣದಲ್ಲಿ ಇದ್ದೀನಿ ಅಂತ ತಾನು ಹೇಳಿರೋದು. ಹಾಗಂತ ಎಷ್ಟು ದಿನ ನಾನು ಮನೆಗೆ ಹೋಗದೆ ಇರೋದು? ನಾನು ಇನ್ನೂ ಮನೆಗೆ ಹೋಗಿಲ್ಲ ಅಂದರೆ ಏರಿಯಾದವ್ರು ಯಾರಾದರೂ ಒಬ್ಬರು ಅಮ್ಮನಿಗೆ ಈ ವಿಷಯ ಹೇಳೇ ಹೇಳ್ತಾರೆ. ಆ ರೀತಿ ಗೊತ್ತಾಗೋದು ತುಂಬ ದೊಡ್ಡ ಎಡವಟ್ಟು. ಆದ್ರೆ ಈಗ ಇದ್ದಕ್ಕಿದ್ದಂಗೆ ಮನೆಗೆ ಹೋಗಿ ಏನ್ ಹೇಳ್ತೀಯ ಸತ್ಯ? ಏನೋ ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಯ್ತು ಬಿಡೋ. ಆದರೆ ಯಾಕೋ ಗೊತ್ತಿಲ್ಲ, ಕಣ್ಣು ಮುಚ್ಚಿದ್ರೆ ಅಮ್ಮನೇ ನೆನಪಾಗ್ತಾಳೆ. ಅಮ್ಮನ ನೋಡಬೇಕು, ಮಾತಾಡಬೇಕು, ಅಮ್ಮನ ಕೈ ತುತ್ತು ತಿನ್ಬೇಕು ಅಂತ ತುಂಬ ಅನ್ನಿಸ್ತಿದೆ ಕಣ್ರು. ಹರಸಿ ಆರತಿ